ರಾಜ್ಯದಲ್ಲಿ ದಿನೇ ದಿನೇ ಈ ಕುರ್ಚಿ ಕಾದಾಟ ಕಾವೇರ್ತಾ ಇದೆ. ದೆಹಲಿ ಪ್ರವಾಸಕ್ಕೆ ಸಿಎಂ ಹಾಗೂ ಡಿಸಿಎಂಗೆ ಈಗ ಮುಹೂರ್ತ ಕೂಡಿ ಬಂತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಡಿಸೆಂಬರ್ 19ಕ್ಕೆ ದೆಹಲಿಯಲ್ಲಿ ಓಟ್ ಚೋರಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ನಿಮಿತ್ತ ಸಿಎಂ ಹಾಗೂ ಡಿಸಿಎಂ ಹೋಗ್ತಾರೆ ಅನ್ನುವಂತ ಮಾಹಿತಿ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿ ಪ್ರವಾಸ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಡಿಸೆಂಬರ್ 19ನೇ ತಾರೀಕು ಅಲ್ಲಿ ಓಟ್ ಚೋರಿ ಕಾರ್ಯಕ್ರಮ ಇದೆ. ಸಿಎಂಗಿಂತ ಒಂದು ದಿನ ಮೊದಲೇ ಹಾಗಾದ್ರೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರಾ ಅನ್ನೋ ಪ್ರಶ್ನೆ. ಶನಿವಾರ ದೆಹಲಿಗೆ ಡಿಕೆ ಶಿವಕುಮಾರ್ ಪ್ರಯಾಣಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಹೈಕಮಾಂಡ್ ಮುಂದೆ ಕುರ್ಚಿ ಪ್ರಸ್ತಾಪವನ್ನ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಂದಿಡ್ತಾರಾ? ಒಂದಿನ ಮೊದಲು ಹೋಗಿ ಈ ಕುರ್ಚಿ ಪ್ರಸ್ತಾಪವನ್ನ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಕುತೂಹಲವನ್ನಂತೂ ಮೂಡಿಸಿದೆ ಈ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ಒಂದು ದಿನ ಮೊದಲು ಹೋಗ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ದೆಹಲಿಗೆ ಹೋಗ್ತೀರಾ ಅಂತ ಸಿಎಂ ಅವರನ್ನ ಕೇಳಿದ್ರೆ 19ಕ್ಕೆ ಹೋಗ್ತೀರಾ ಅಂತ ಕೇಳಿದಷ್ಟೇ. ಸಿಎಂ ಬದಲಾವಣೆ ವಿಚಾರ ಆಗ್ಲಿ ಇನ್ನಿತರ ವಿಚಾರದ ಬಗ್ಗೆ ಕೇಳಲಿಲ್ಲ. ಆದ್ರೆ ಅಷ್ಟಕ್ಕೆ ಗರಂ ಆದ್ರು. ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಈಗ ಮೂಡ್ತಾ ಇರೋದು. ಸದ್ಯಕ್ಕೆ ಹೈಕಮಾಂಡ್ ಅಂಗಳದಲ್ಲಿದೆ ಈ ಕುರ್ಚಿ ಫೈಟ್. ಆದ್ರೆ ಹೈಕಮಾಂಡ್ ಸದ್ಯಕ್ಕಂತೂ ಅಲ್ಪ ವಿರಾಮವನ್ನ ಹಾಕಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಧಿವೇಶನ ಮುಗಿದ ನಂತರದಲ್ಲಿ ನೋಡೋಣ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಡಿಸೆಂಬರ್ 19ಕ್ಕೆ ಈಗ ಏನಾಗುತ್ತೆ ಹಾಗಾದ್ರೆ ಅನ್ನುವಂತ ಒಂದಷ್ಟು ಕುತೂಹಲ ಅಂತೂ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಸಾಕಷ್ಟು ಕುತೂಹಲ ಅಂತೂ ಇದೆ. ಮೊದಲಿಗೆ ಡಿಸೆಂಬರ್ನಲ್ಲಿ ಇಲ್ಲ ಬದಲಾವಣೆ, ಜನವರಿ ಅಂತ ಆಯ್ತು. ಆದ್ರೆ ಈಗ ಯಾಕೋ ಮತ್ತೆ ಡಿಸೆಂಬರ್ಗೆ ವಾಪಸ್ ಬಂದಂತೆ ಕಾಣಿಸ್ತಾ ಇದೆ. 19ನೇ ತಾರೀಕು ಹಾಗಾದ್ರೆ ಎಕ್ಸಾಕ್ಟ್ಲಿ ಏನ್ ನಡೆಯುತ್ತೆ? ಡಿಸಿಎಂ ಹಾಗಾದ್ರೆ ಭೇಟಿ ಆಗೋದಕ್ಕೆ ಅವಕಾಶಗಳು ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತ ಅಶ್ವಿನಿ, ಬಹಳ ಪ್ರಮುಖವಾಗಿ ಅಧಿವೇಶನಗಳು ಎರಡು ಕಡೆ ಮುಗಿತಾ ಇದ್ದಾವೆ. ಒಂದು ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಸಂಸತ್ ಅಧಿವೇಶನ ಕೂಡ 19ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. ಬೆಳಗಾವಿ ಅಧಿವೇಶನ ಕೂಡ 19ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. ಹೀಗಾಗಿ ಡಿಸಿಎಂ ಹಾಗೂ ಸಿಎಂ ಒಂದಷ್ಟು ಆಕಾಂಕ್ಷೆ ಇಟ್ಕೊಂಡು ಕೂತಿದ್ದಾರೆ. ದೆಹಲಿಯಿಂದ ಒಂದು ಕರೆ ಬರಬಹುದು, ಹೈಕಮಾಂಡ್ ನಮಗೆ ಒಂದು ಬುಲಾವ್ ಕೊಡಬಹುದು ಅನ್ನುವಂಥದ್ದು. ಆದ್ರೆ ಇನ್ನೂ ಕೂಡ ಅದು ಸ್ಪಷ್ಟವಾಗಿ ಇಲ್ಲ. ಯಾಕಂದ್ರೆ ನಿಮ್ಮನ್ನ ಅಧಿವೇಶನ ಮುಗಿದ ಬಳಿಕ ನಾವು ಕರೆ ಮಾಡಿ ಕರಿತೇವೆ, ಅಲ್ಲಿವರೆಗೂ ಸೈಲೆಂಟ್ ಆಗಿರಿ ಮತ್ತು ಅಧಿವೇಶನವನ್ನು ಮುಗಿಸಿ ಅನ್ನುವಂತ ಮಾತನ್ನು ಹೈಕಮಾಂಡ್ ಹೇಳಿರೋ ಕಾರಣಕ್ಕಾಗಿ ಹೈಕಮಾಂಡ್ ಅಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ಸಚಿವರು ಶಾಸಕರು ಭಾಗಿಯಾಗಿದ್ದಾರೆ. ಇನ್ನೊಂದು ಕಡೆ ಬಹಳ ಪ್ರಮುಖವಾಗಿ ಈ 19ನೇ ತಾರೀಕಿಗೆ ಅಧಿವೇಶನಗಳು ಮುಗಿದ ಬಳಿಕ ಒಂದು ಹೈಕಮಾಂಡ್ ನಿಂದ ಸಹಜವಾದಂತಹ ಒಂದು ಕರೆ ಬರಬಹುದು. ಕರೆ ಬಂದ್ರೆ ನಾವು ಹೋಗಬೇಕಾಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಆತ್ಮವಿಶ್ವಾಸದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಆತ್ಮವಿಶ್ವಾಸದಲ್ಲಿ ಏನಕ್ಕಿದ್ದಾರೆ ಅಂದ್ರೆ ಸಿಎಂ ಹುದ್ದೆ ವಿಚಾರವಾಗಿ ಚರ್ಚೆಗಳಾಗುತ್ತೆ, ಒಂದು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ನಿರೀಕ್ಷೆಗಳಿದಾವೆ, ನಾನೇ ಮುಂದುವರಿತೇನೆ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ಈಗಲೇ ಕರೆದು ಮಾತನಾಡುತ್ತೆ ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಡ್ರ್ಯಾಗ್ ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡಿದಾಗ ನಿಮಗೇನು ಹೇಳಿದಾರ ಆ ದಿನಾಂಕ ಕರೆಯೋಕೆ ಅನ್ನುವಂಥದ್ದು ನಮ್ಮನೆಗೆ ಮಾರೋ ಪ್ರಶ್ನೆ ಮಾಡೋ ಮೂಲಕ ಅವರು ಮುಂದುವರಿಯುವಂತ ಒಂದಷ್ಟು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ರೆ ಸದ್ಯಕ್ಕೆ ಹೈಕಮಾಂಡ್ ಯಾವುದೇ ಬದಲಾವಣೆಯನ್ನು ಮಾಡೋದಿಲ್ಲ ಅನ್ನುವಂಥ ಅವರ ಆತ್ಮವಿಶ್ವಾಸ. ಆದಾಗ್ಯೂ ಕೂಡ ಕುರ್ಚಿ ಕಿತ್ತಾಟ ಅಂತೂ ಕಳೆದ ಒಂದೂವರೆ ತಿಂಗಳಿಂದ ನಡೀತಾ ಇರತಕ್ಕಂಥದನ್ನ ನೀವು ಗಮನಿಸಿದ್ರಿ. ಅದಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಶೀಘ್ರದಲ್ಲೇ ಮಾಡುತ್ತೆ ಅನ್ನುವಂಥದ್ದು ಲೆಕ್ಕಾಚಾರಗಳು ಇದಾವೆ. ಆದ್ರಿಂದ 19ನೇ ತಾರೀಕಿನ ಬಳಿಕ ಇದಕ್ಕೆ ಇನ್ನಷ್ಟು ಗರಿಗೆದರುವಂತ ಕೆಲಸಗಳು ಆಗ್ತವೆ. 19ನೇ ತಾರೀಕಿನ ಬಳಿಕ ಯಾವುದೇ ಸಮಯದಲ್ಲಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಕರೀಬಹುದು. ಅದು 19ನೇ ತಾರೀಕಿಗೆ ಕರೆಯುತ್ತಾ, 20ಕ್ಕೆ ಕರೆಯುತ್ತಾ, ಅಥವಾ ಕ್ರಿಸ್ಮಸ್ ಮುಗಿದ ಬಳಿಕ ಕರೆಯುತ್ತಾ, ಅಥವಾ ಜನವರಿ ಮೊದಲ ವಾರದಲ್ಲಿ ಕರೆಯುತ್ತಾ, ಇವೆಲ್ಲವೂ ಡೇಟ್ಗಳಿದಾವೆ. ಯಾವಾಗ್ಲಾದ್ರೂ ಕರೆದರೂ ಕೂಡ ಹೋಗೋಕೆ ಸಿದ್ಧರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ರು ಕೂಡ ನನ್ನನ್ನೇ ಮುಂದುವರಿಸುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಇರೋದ್ರಿಂದ ಸಹಜವಾಗಿ ಗೊಂದಲ ಇನ್ನೂ ಮುಂದುವರೆತಿರ್ತಕ್ಕಂಥದ್ದು ಅಶ್ವಿನಿ. ಆದ್ರಿಂದ ರಾಜ್ಯದ ಜನತೆ ಕೂಡ ಅದನ್ನ ನೋಡ್ತಾ ಇದ್ದಾರೆ ಮತ್ತು ಸಚಿವರು ಸೇರಿದಂತೆ ಶಾಸಕರು ಕೂಡ ಗೊಂದಲ ಆಗಿದ್ದಾರೆ. ಆದಷ್ಟು ಬೇಗ ಕಾಂಗ್ರೆಸ್ ಹೈಕಮಾಂಡ್ ಬಗೆಹರಿಸಬೇಕು ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಇಲ್ಲಿವರೆಗೂ ಕೂಡ ವ್ಯಕ್ತವಾಗ್ತಾ ಇಲ್ಲ. ಒಂದಷ್ಟು ನಾಯಕರು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿದ್ದಾರೆ. ಆದ್ರೆ ಅಂತಿಮವಾದಂತಹ ತೀರ್ಮಾನವನ್ನ ಏನ್ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯದಲ್ಲಿ ದಿನೇ ದಿನೇ ಈ ಕುರ್ಚಿ ಕಾದಾಟ ಕಾವೇರ್ತಾ ಇದೆ. ದೆಹಲಿ ಪ್ರವಾಸಕ್ಕೆ ಸಿಎಂ ಹಾಗೂ ಡಿಸಿಎಂಗೆ ಈಗ ಮುಹೂರ್ತ ಕೂಡಿ ಬಂತ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಡಿಸೆಂಬರ್ 19ಕ್ಕೆ ದೆಹಲಿಯಲ್ಲಿ ಓಟ್ ಚೋರಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ನಿಮಿತ್ತ ಸಿಎಂ ಹಾಗೂ ಡಿಸಿಎಂ ಹೋಗ್ತಾರೆ ಅನ್ನುವಂತ ಮಾಹಿತಿ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿ ಪ್ರವಾಸ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಡಿಸೆಂಬರ್ 19ನೇ ತಾರೀಕು ಅಲ್ಲಿ ಓಟ್ ಚೋರಿ ಕಾರ್ಯಕ್ರಮ ಇದೆ. ಸಿಎಂಗಿಂತ ಒಂದು ದಿನ ಮೊದಲೇ ಹಾಗಾದ್ರೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರಾ ಅನ್ನೋ ಪ್ರಶ್ನೆ. ಶನಿವಾರ
ದೆಹಲಿಗೆ ಡಿಕೆ ಶಿವಕುಮಾರ್ ಪ್ರಯಾಣಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಹೈಕಮಾಂಡ್ ಮುಂದೆ ಕುರ್ಚಿ ಪ್ರಸ್ತಾಪವನ್ನ ಹಾಗಾದ್ರೆ ಡಿಕೆ ಶಿವಕುಮಾರ್ ಮುಂದಿಡ್ತಾರಾ? ಒಂದಿನ ಮೊದಲು ಹೋಗಿ ಈ ಕುರ್ಚಿ ಪ್ರಸ್ತಾಪವನ್ನ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಕುತೂಹಲವನ್ನಂತೂ ಮೂಡಿಸಿದೆ ಈ ಡಿಕೆ ಶಿವಕುಮಾರ್ ಅವರ ನಡೆ. ಒಂದು ದಿನ ಮೊದಲು ಹೋಗ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ದೆಹಲಿಗೆ ಹೋಗ್ತೀರಾ ಅಂತ ಸಿಎಂ ಅವರನ್ನ ಕೇಳಿದ್ರೆ 19ಕ್ಕೆ ಹೋಗ್ತೀರಾ ಅಂತ ಕೇಳಿದಷ್ಟೇ. ಸಿಎಂ ಬದಲಾವಣೆ ವಿಚಾರ ಆಗ್ಲಿ ಇನ್ನಿತರ ವಿಚಾರದ ಬಗ್ಗೆ ಕೇಳಲಿಲ್ಲ. ಆದ್ರೆ ಅಷ್ಟಕ್ಕೆ ಗರಂ ಆದ್ರು. ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಈಗ ಮೂಡ್ತಾ ಇರೋದು. ಸದ್ಯಕ್ಕೆ ಹೈಕಮಾಂಡ್ ಅಂಗಳದಲ್ಲಿದೆ ಈ ಕುರ್ಚಿ ಫೈಟ್. ಆದ್ರೆ ಹೈಕಮಾಂಡ್ ಸದ್ಯಕ್ಕಂತೂ ಅಲ್ಪ ವಿರಾಮವನ್ನ ಹಾಕಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಅಧಿವೇಶನ ಮುಗಿದ ನಂತರದಲ್ಲಿ ನೋಡೋಣ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಡಿಸೆಂಬರ್ 19ಕ್ಕೆ ಈಗ ಏನಾಗುತ್ತೆ ಹಾಗಾದ್ರೆ ಅನ್ನುವಂತ ಒಂದಷ್ಟು ಕುತೂಹಲ ಅಂತೂ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಸಾಕಷ್ಟು ಕುತೂಹಲ ಅಂತೂ ಇದೆ. ಮೊದಲಿಗೆ ಡಿಸೆಂಬರ್ನಲ್ಲಿ ಇಲ್ಲ ಬದಲಾವಣೆ, ಜನವರಿ ಅಂತ ಆಯ್ತು. ಆದ್ರೆ ಈಗ ಯಾಕೋ ಮತ್ತೆ ಡಿಸೆಂಬರ್ಗೆ ವಾಪಸ್ ಬಂದಂತೆ ಕಾಣಿಸ್ತಾ ಇದೆ. 19ನೇ ತಾರೀಕು ಹಾಗಾದ್ರೆ ಎಕ್ಸಾಕ್ಟ್ಲಿ ಏನ್ ನಡೆಯುತ್ತೆ? ಡಿಸಿಎಂ ಹಾಗಾದ್ರೆ ಭೇಟಿ ಆಗೋದಕ್ಕೆ ಅವಕಾಶಗಳು ಸಿಗುತ್ತಾ ಅನ್ನುವಂತ ಪ್ರಶ್ನೆ. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಖಂಡಿತ ಅಶ್ವಿನಿ, ಬಹಳ ಪ್ರಮುಖವಾಗಿ ಅಧಿವೇಶನಗಳು ಎರಡು ಕಡೆ ಮುಗಿತಾ ಇದ್ದಾವೆ. ಒಂದು ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಸಂಸತ್ ಅಧಿವೇಶನ ಕೂಡ 19ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. ಬೆಳಗಾವಿ ಅಧಿವೇಶನ ಕೂಡ 19ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. ಹೀಗಾಗಿ ಡಿಸಿಎಂ ಹಾಗೂ ಸಿಎಂ ಒಂದಷ್ಟು ಆಕಾಂಕ್ಷೆ ಇಟ್ಕೊಂಡು ಕೂತಿದ್ದಾರೆ. ದೆಹಲಿಯಿಂದ ಒಂದು ಕರೆ ಬರಬಹುದು, ಹೈಕಮಾಂಡ್ ನಮಗೆ ಒಂದು ಬುಲಾವ್ ಕೊಡಬಹುದು ಅನ್ನೋಂಥದ್ದು. ಆದ್ರೆ ಇನ್ನೂ ಕೂಡ ಅದು ಸ್ಪಷ್ಟವಾಗಿ ಇಲ್ಲ. ಯಾಕಂದ್ರೆ ನಿಮ್ಮನ್ನ ಅಧಿವೇಶನ ಮುಗಿದ ಬಳಿಕ ನಾವು ಕರೆ ಮಾಡಿ ಕರಿತೇವೆ, ಅಲ್ಲಿವರೆಗೂ ಸೈಲೆಂಟ್ ಆಗಿರಿ ಮತ್ತು ಅಧಿವೇಶನವನ್ನು ಮುಗಿಸಿ ಅನ್ನುವಂತ ಮಾತನ್ನು ಹೈಕಮಾಂಡ್ ಹೇಳಿರೋ ಕಾರಣಕ್ಕಾಗಿ ಹೈಕಮಾಂಡ್ ಅಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ಸಚಿವರು ಶಾಸಕರು ಭಾಗಿಯಾಗಿದ್ದಾರೆ. ಇನ್ನೊಂದು ಕಡೆ ಬಹಳ ಪ್ರಮುಖವಾಗಿ ಈ 19ನೇ ತಾರೀಕಿಗೆ ಅಧಿವೇಶನಗಳು ಮುಗಿದ ಬಳಿಕ ಒಂದು ಹೈಕಮಾಂಡ್ ನಿಂದ ಸಹಜವಾದಂತಹ ಒಂದು ಕರೆ ಬರಬಹುದು. ಕರೆ ಬಂದ್ರೆ ನಾವು ಹೋಗಬೇಕಾಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆತ್ಮವಿಶ್ವಾಸದಲ್ಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಆತ್ಮವಿಶ್ವಾಸದಲ್ಲಿ ಏನಕ್ಕಿದ್ದಾರೆ ಅಂದ್ರೆ ಸಿಎಂ ಹುದ್ದೆ ವಿಚಾರವಾಗಿ ಚರ್ಚೆಗಳಾಗುತ್ತೆ, ಒಂದು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ನಿರೀಕ್ಷೆಗಳಿದಾವೆ, ನಾನೇ ಮುಂದುವರಿತೇನೆ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ಈಗಲೇ ಕರೆದು ಮಾತನಾಡುತ್ತೆ ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಡ್ರ್ಯಾಗ್ ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡಿದಾಗ ನಿಮಗೇನು ಹೇಳಿದಾರ ಆ ದಿನಾಂಕ ಕರೆಯೋಕೆ ಅನ್ನುವಂಥದ್ದು ನಮ್ಮನೆಗೆ ಮಾರೋ ಪ್ರಶ್ನೆ ಮಾಡೋ ಮೂಲಕ ಅವರು ಮುಂದುವರಿಯುವಂತ ಒಂದಷ್ಟು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ರೆ ಸದ್ಯಕ್ಕೆ ಹೈಕಮಾಂಡ್ ಯಾವುದೇ ಬದಲಾವಣೆಯನ್ನು ಮಾಡೋದಿಲ್ಲ ಅನ್ನುವಂಥ ಅವರ ಆತ್ಮವಿಶ್ವಾಸ. ಆದಾಗ್ಯೂ ಕೂಡ ಕುರ್ಚಿ ಕಿತ್ತಾಟ ಅಂತೂ ಕಳೆದ ಒಂದೂವರೆ ತಿಂಗಳಿಂದ ನಡೀತಾ ಇರತಕ್ಕಂಥದನ್ನ ನೀವು ಗಮನಿಸಿದ್ರಿ. ಅದಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಶೀಘ್ರದಲ್ಲೇ ಮಾಡುತ್ತೆ ಅನ್ನುವಂಥದ್ದು ಲೆಕ್ಕಾಚಾರಗಳು ಇದಾವೆ. ಆದ್ರಿಂದ 19ನೇ ತಾರೀಕಿನ ಬಳಿಕ ಇದಕ್ಕೆ ಇನ್ನಷ್ಟು ಗರಿಗೆದರುವಂತ ಕೆಲಸಗಳು ಆಗ್ತವೆ. 19ನೇ ತಾರೀಕಿನ ಬಳಿಕ ಯಾವುದೇ ಸಮಯದಲ್ಲಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಕರೀಬಹುದು. ಅದು 19ನೇ ತಾರೀಕಿಗೆ ಕರೆಯುತ್ತಾ, 20ಕ್ಕೆ ಕರೆಯುತ್ತಾ, ಅಥವಾ ಕ್ರಿಸ್ಮಸ್ ಮುಗಿದ ಬಳಿಕ ಕರೆಯುತ್ತಾ, ಅಥವಾ ಜನವರಿ ಮೊದಲ ವಾರದಲ್ಲಿ ಕರೆಯುತ್ತಾ, ಇವೆಲ್ಲವೂ ಡೇಟ್ಗಳಿದಾವೆ. ಯಾವಾಗ್ಲಾದ್ರೂ ಕರೆದರೂ ಕೂಡ ಹೋಗೋಕೆ ಸಿದ್ಧರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂತಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ರು ಕೂಡ ನನ್ನನ್ನೇ ಮುಂದುವರಿಸುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಇರೋದ್ರಿಂದ ಸಹಜವಾಗಿ ಗೊಂದಲ ಇನ್ನೂ ಮುಂದುವರೆತಿರ್ತಕ್ಕಂಥದ್ದು ಅಶ್ವಿನಿ. ಆದ್ರಿಂದ ರಾಜ್ಯದ ಜನತೆ ಕೂಡ ಅದನ್ನ ನೋಡ್ತಾ ಇದ್ದಾರೆ ಮತ್ತು ಸಚಿವರು ಸೇರಿದಂತೆ ಶಾಸಕರು ಕೂಡ ಗೊಂದಲ ಆಗಿದ್ದಾರೆ. ಆದಷ್ಟು ಬೇಗ ಕಾಂಗ್ರೆಸ್ ಹೈಕಮಾಂಡ್ ಬಗೆಹರಿಸಬೇಕು ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಇಲ್ಲಿವರೆಗೂ ಕೂಡ ವ್ಯಕ್ತವಾಗ್ತಾ ಇಲ್ಲ. ಒಂದಷ್ಟು ನಾಯಕರು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆನ ಮಾಡಿದ್ದಾರೆ. ಆದ್ರೆ ಅಂತಿಮವಾದಂತಹ ತೀರ್ಮಾನವನ್ನ ಏನ್ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.